ಜೀವಶಾಸ್ತ್ರ ವಿಷಯದ ಸೇತುಬಂಧ ಶಿಕ್ಷಣಕ್ಕೆ ಎರಡನೇ ತರಗತಿಗೆ ಅಥವಾ ಎರಡನೇ ಅವರ್ಸಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೀನಿ. ಈಗಾಗಲೇ ನಾವು ನಿನ್ನೆ ಮೊದಲನೇ ತರಗತಿಯಲ್ಲಿ ಕೆಲವು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಯಾವುದೇ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸಸ್ಸಲ್ಲಿ ಕೇಳುವಾಗ ಅಥವಾ ಕೂತ್ಕೊಳ್ಳುವಾಗ ತಮ್ಮದೇ ಆದ ತಯಾರಿಯನ್ನು ಮಾಡ್ಕೋಬೇಕು. ಮೆಂಟಲಿ ಆನ್ಲೈನ್ ಕ್ಲಾಸಸ್ಸು ಅರ್ಥ ಆಗಲ್ಲ ಅನ್ನೋದನ್ನು ನೀವು ಫಸ್ಟು ತಲೆಯಿಂದ ತೆಗೆದುಹಾಕಬೇಕು. ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮದೇ ಸಿದ್ಧತೆಯನ್ನು ಮಾಡಿಕೊಂಡು ಪಕ್ಕದಲ್ಲಿ ಒಂದು ನೋಟ್ಬುಕ್ಕು, ಪೆನ್ನು ವಗೇರೆಯನ್ನು ರೆಡಿ ಮಾಡಿಕೊಂಡು ಪಾಠ ಮಾಡುವಾಗ ಒಂದೊಂದೇ ಪಾಯಿಂಟ್ಸನ್ನು ನೀವು ನೋಟ್ ಮಾಡ್ತಾ ಹೋಗಬೇಕು. ಅಟ್ ದಿ ಸೇಮ್ ಟೈಮ್ ಮತ್ತು ಟೆಕ್ಸ್ಟ್ ಬುಕ್ಕನ್ನು ನೋಡಿಬಿಟ್ಟು ನೀವು ಅದನ್ನು ನೋಡ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ನಾವು ಟೆಕ್ಸ್ಟಿಗೆ ಕನೆಕ್ಟೆಡ್ ಸಿಲೆಬಸ್ಸನ್ನು ನಾವು ತಗೊಳ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಜೀವಶಾಸ್ತ್ರ ಪರಿಚಯ, ಕಿರು ಪರಿಚಯ, ಈಗಾಗಲೇ ನೀವು 8th, 9th, 10th ಓದಿರ್ತಕ್ಕಂತಹ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ನಾವು ಹಂಚ್ಕೊಳ್ತಾ ಇದ್ದೀವಿ. ಎಲ್ಲ ಮರ್ತು ಬಿಟ್ಟಿರ್ತೀವಿ, ಇದೆಲ್ಲ ಇನ್ಕ್ಲೂಡ್ ಆಗಿದೆ ಫ್ಯೂಚರ್ ಕ್ಲಾಸಸ್ ಅಲ್ಲಿ ಅಂತ ನೀವು ತಿಳ್ಕೋಬೇಕು. ಮತ್ತೆ ಬಯಾಲಜಿ ಅಥವಾ ಯಾವುದೇ ವಿಜ್ಞಾನದ ನೀವು ಸಬ್ಜೆಕ್ಟನ್ನು ಓದಬೇಕಾದ್ರೂ ಕೂಡ ನೀವು ಕಾನ್ಫಿಡೆನ್ಸನ್ನೇ ಇರಬೇಕು. ನನಗೆ ಅರ್ಥ ಆಗುತ್ತೆ, ಚೆನ್ನಾಗಿ ಓದ್ತೀನಿ, ನಾನು ಪಿಕಪ್ ಮಾಡ್ಕೊಳ್ತೀನಿ ಅಂತ ಮೆಂಟ್ಯಾಲಿಟಿಯಲ್ಲೇ ನಾವು ಓದಬೇಕೇ ಹೊರತು ಆನ್ಲೈನ್ ಕ್ಲಾಸಸ್ ಅರ್ಥನೇ ಆಗಲ್ಲ ಅಂತ ನೀವು ನೆಗೆಟಿವ್ ಥಿಂಕಿಂಗಲ್ಲಿ ಕೂತ್ಕೊಂಡ್ರೆ ಅದು ಅರ್ಥ ಆಗಲ್ಲ, ಯಾವುದೇ ಅಷ್ಟೇ. ಹಾಗಾಗಿ ಇವತ್ತು ನಾವು ಕೊರೋನಾದ ಬಗ್ಗೆ ಹೇಳ್ತೀವಿ, ಪಾಸಿಟಿವ್ ಮೈಂಡ್ ಇದ್ರೆ ಅದು ಬರೋದೇ ಇಲ್ಲ, ವೀಕ್ ಇರಬಾರ್ದು ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಹಾಗಾಗಿ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ನೀವು ಏನೇ ವಿಷಯ ಕಲಿಬೇಕಾದ್ರೂ ಅರ್ಥ ಆಗುತ್ತೆ ಅನ್ನೋ ಮೆಂಟ್ಯಾಲಿಟಿಯಲ್ಲಿ ಕೂತ್ಕೊಂಡು ಕೇಳಬೇಕು. ಇದರಲ್ಲಿ ಈಗಾಗಲೇ ನಾವು ನಿನ್ನೆ ದಿನ ಕೆಲವು ಪಾಯಿಂಟ್ಸ್ಗಳನ್ನು ಜೀವಶಾಸ್ತ್ರದ ಬಗ್ಗೆ ಆದಷ್ಟು ಪ್ರಾರಂಭದಲ್ಲಿ ಕೆಲವರು ಕನ್ನಡ ಮೀಡಿಯಂನಿಂದ ಬಂದಿದ್ದೀರಿ, ಕೆಲವರು ಇಂಗ್ಲಿಷ್ ಮೀಡಿಯಂನಿಂದ ಬಂದಿದ್ದೀರಿ. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಕನ್ನಡ ಮೀಡಿಯಂನಿಂದ ಬಂದಿರೋರಿಗೆ ನಮಗೇನೂ ಅರ್ಥ ಆಗಲ್ಲಪ್ಪ, ಇಂಗ್ಲಿಷ್ ಮೀಡಿಯಂ ತಗೊಂಡ್ರೆ ಮಾತ್ರ ಸೈನ್ಸನ್ನು ಓದ್ಬೋದು ಅಂತಕ್ಕಂತಹ ಒಂದು ಮೆಂಟ್ಯಾಲಿಟಿ ಯೂಶುವಲ್ ಆಗಿ ಇರುತ್ತೆ. ಅದು ತಪ್ಪು. ಯಾರು ಹಾರ್ಡ್ ವರ್ಕನ್ನು ಮಾಡ್ತಾರೆ ಅವರು ಹೆಚ್ಚು ಮಾರ್ಕ್ಸನ್ನು ತಗೊಳ್ತಾರೆ, ಮುಂದೆ ಬರ್ತಾರೆ. ಇದರಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗಲಿ ಆ ಥರ ಯಾವುದೂ ಪ್ರಮುಖ ಪಾತ್ರವನ್ನು ವಹಿಸಲ್ಲ. ನಾವು ಹೇಗೆ ವರ್ಕ್ ಮಾಡ್ತೀವಿ ಆ ಥರ ಪ್ರತಿಫಲ ಸಿಗುತ್ತೆ. ಹಾಗಾಗಿ ಕನ್ನಡ ಮೀಡಿಯಮನ್ನು ಓದಿದ್ದೀವಿ ನಾವು ಅಂತ ಕೀಳರಿಮೆಯನ್ನು ಪ್ರಥಮವಾಗಿ ನೀವು ತಲೆಯಿಂದ ತೆಗಿಬೇಕು. ಹಾರ್ಡ್ ವರ್ಕ್ ಮಾಡಬೇಕು. ವರ್ಕ್ ಎಷ್ಟು ಮಾಡ್ತೀವೋ ನಮಗೆ ಬೆನಿಫಿಟ್ಸು ಅಷ್ಟು ಬರುತ್ತೆ. ನಿನ್ನೆ ಹೇಳಿರ್ತಕ್ಕಂಥ ಕೆಲವು ಮಾಹಿತಿಯನ್ನು ನಾನು ಒಂದೆರಡು ರಿವಿಷನ್ ಮಾಡಿಬಿಟ್ಟು ಮುಂದೆ ಮಾಡ್ತಾ ಇದ್ದೀನಿ. ಬಯಾಲಜಿ ಅಂದರೆ ಈಗಾಗಲೇ ನಾವು ನಿನ್ನೆ ಹೇಳ್ದಂಗೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಮೇನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಫಾರ್ ದಿ ಶೇಕ್ ಆಫ್ ಕನ್ವೀನಿಯನ್ಸ್ ಸ್ಟಡಿ, ನಮಗೆ ಓದೋದಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಬಯಾಲಜಿ ಅಥವಾ ಜೀವಶಾಸ್ತ್ರವನ್ನು 2 ಶಾಖೆಗಳಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಒಂದು ದ ಸೈನ್ಸ್ ಆಫ್ ಪ್ಲಾಂಟ್ಸ್, ದಟ್ ಈಸ್ ಬಾಟನಿ, ದ ಸೈನ್ಸ್ ಆಫ್ ಜುವಾಲಜಿ, ಸೈನ್ಸ್ ಆಫ್ ಅನಿಮಲ್ಸ್, ದಟ್ ಈಸ್ ಕಾಲ್ಡ್ ಜುವಾಲಜಿ. ಇದರಲ್ಲಿ 2 ಮೇನ್ ಬ್ರಾಂಚಸ್ ಅಂತ ಕರೀತೀವಿ. ಇವೆರಡೂ ಶಾಖೆಗಳಿಗೆ ಅನ್ವಯ ಆಗುವ ಹಾಗೆ ನಾವು ಸುಲಭವಾಗಿ ಅರ್ಥ ಮಾಡೋದಕ್ಕೋಸ್ಕರ ಈ ಬಾಟ್ನಿ ಮತ್ತು ಜುವಾಲಜಿ ಕಾಮನ್ ಆಗಿ ಬರ್ತಕ್ಕಂಥ ಕೆಲವು ಕ್ಲಾಸಿಕಲ್ ಬ್ರಾಂಚಸ್ ಅನ್ನ ನಾನು ನಿನ್ನೆ ಪ್ರಾರಂಭ ಮಾಡಿದ್ದೆ. ಆ ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ ನಿನ್ನೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ. ಈ ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿಯಲ್ಲಿ ನಿನ್ನೆ ನಾವು ಹೇಳಿದ ಹಾಗೆ ಮೊದಲನೇ ಬ್ರಾಂಚಸ್ ಮಾರ್ಫಾಲಜಿ. ಇದನ್ನು ನಾವು ಬಾಹ್ಯ ರಚನಾ ಶಾಸ್ತ್ರ ಅಂತ ಕರಿತೀವಿ. ಯಾವುದೇ ಸಸ್ಯ ಅಥವಾ ಪ್ರಾಣಿಗಳ ಹೊರರಚನೆ ಬಗ್ಗೆ, ಶೇಪು, ಸೈಜು, ಸ್ಟ್ರಕ್ಚರ್ ಬಗ್ಗೆ ಓದ್ತಕ್ಕಂಥದ್ದನ್ನ ಮಾರ್ಫಾಲಜಿ ಅಂತ ಕರಿತೀವಿ. ಇದರ ಒಳ ಅಂಗಗಳ ಬಗ್ಗೆ ಓದ್ತಕ್ಕಂಥ ಶಾಸ್ತ್ರವನ್ನು ನಿನ್ನೆ ಹೇಳಿದಿರ ಹಾಗೆ ನಾವು ಅನಾಟಮಿ ಅಂತ ಕರಿತೀವಿ. ಅಂಗರಚನಾ ಶಾಸ್ತ್ರ ಯಾವುದೇ ಸಸ್ಯಗಳ ಮತ್ತು ಪ್ರಾಣಿಗಳ
ಅಂಗವನ್ನು ಒಳಭಾಗವನ್ನು ಇಂಟರ್ನಲ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಬೇಕಾದ್ರೆ ಈಗ ಮನುಷ್ಯನ ನಾವು ಎತ್ತರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಅಥವಾ ಕಲರು, ಶೇಪು, ಸೈಜು, ಸ್ಟ್ರಕ್ಚರು, ಅವನು ಎತ್ತರ ಇದ್ದಾನ ಅಥವಾ ಗಿಡ್ಡಕ್ಕಿದಾನ, ದಪ್ಪಗಿದಾನ, ತೆಳುಗಿದಾನ, ಬಣ್ಣ ಯಾವ ಥರ ಇದೆ ಅದೆಲ್ಲ ಓದಿದ್ರೆ ಮಾರ್ಫಾಲಜಿ ಅಂತ ಕರಿತೀವಿ. ಆದರೆ ಒಳ ಅಂಗಗಳ ಅವನ ದೇಹದ ಸಸ್ಯಗಳ ಮತ್ತು ಪ್ರಾಣಿಗಳ ದೇಹದ ಭಾಗಗಳು ಯಾವ್ಯಾವ ಇದೆ, ಈ ಪ್ಲಾಂಟ್ಸ್ ಅಲ್ಲಿ ತೆಗೆದುಕೊಂಡ್ರೆ ಪ್ಲಾಂಟ್ಸ್ ಫೋಟೋಸಿಂಥಸಿಸ್, ರೆಸ್ಪಿರೇಷನ್ಗೆ ಮಾಡೋದಕ್ಕಿರ್ತಕ್ಕಂತಹ ಇಂಟರ್ನಲ್ ಸ್ಟ್ರಕ್ಚರ್, ಅಥವಾ ನೀರನ್ನ ಸಾಗಿಸ್ತಕ್ಕಂಥ ಜೈಲಮ್ಮು, ಆಹಾರ ಸಾಗಿಸ್ತಕ್ಕಂಥ ಫ್ಲೋಯಮ್ಮು, ಅಥವಾ ಅದರಲ್ಲಿರ್ತಕ್ಕಂಥ ಟಿಶ್ಯೂಸು, ಅದನ್ನು ಉದ್ದವಾಗಿ ಅಥವಾ ಅಡ್ಡವಾಗಿ ಕತ್ತರಿಸಿ ಸಸ್ಯದ ಆಂತರಿಕ ರಚನೆಯನ್ನು ಓದೋದಾಗಲಿ, ಅಥವಾ ಪ್ರಾಣಿಗಳ ಆಂತರಿಕ ನಮ್ಮ ಜೀರ್ಣವ್ಯೂಹ ಇರ್ಬೋದು, ಅಥವಾ ಸರ್ಕ್ಯುಲೇಟರಿ ಸಿಸ್ಟಮ್ಮು, ರೆಸ್ಪಿರೇಟರಿ ಸಿಸ್ಟಮ್ಮು, ಎಕ್ಸ್ಕ್ರಿಟರಿ ಸಿಸ್ಟಮ್, ಈ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವಿವಿಧ ಅಂಗಗಳನ್ನು ಆಂತರಿಕವಾಗಿ ನಾವು ಸ್ಟಡಿ ಮಾಡಿದ್ರೆ ಅದನ್ನ ಅನಾಟಮಿ ಅಂತ ಕರಿತೀವಿ. ಸೊ ಇದರ ಜೊತೆಗೆ ನಿನ್ನೆ ನಾನು ಈಗಾಗಲೇ ಹೇಳಿದ್ದೀನಿ, ನಿಮಗೆ ರಿಪಿಟೇಷನ್ಗೋಸ್ಕರ ಹೇಗೆ ನಿನ್ನೆದನ್ನು ನಾನು ಹೇಳ್ಬಿಟ್ಟು ಇವತ್ತಿಂದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ವಲ್ಪ ಪ್ರಾರಂಭದಲ್ಲಿ ನೀವೆಲ್ಲ ಪಿಕಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕನ್ನಡದಲ್ಲಿ ಸ್ವಲ್ಪ ಸ್ಲೋ ಆಗಿ ನಿಮಗೆ ಟಚ್ ಅಪ್ ಕೊಡ್ತಾ ಹೋಗ್ತೀವಿ. ಹಿಸ್ಟಾಲಜಿ ಅಂದರೆ ನಾವು ಸ್ಟಡಿ ಅಬೌಟ್ ಟಿಶ್ಯೂಸ್. ಟಿಶ್ಯೂಸ್ ಅಲ್ಲಿ ಎರಡು ತರ ಬರುತ್ತೆ, ಅಂಗಾಂಶಗಳು, ಸಸ್ಯ ಅಂಗಾಂಶಗಳು, ಪ್ರಾಣಿ ಅಂಗಾಂಶಗಳು. ಸೊ ಟಿಶ್ಯೂಸ್ ಅಂದ್ರೆ ನಿನ್ನೆ ನಾವು ಹೇಳಿದ್ವಿ ಗ್ರೂಪ್ ಆಫ್ ಸೆಲ್ಸ್ ವಿತ್ ಕಾಮನ್ ಆರಿಜಿನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಅಂತ. ಇದರಲ್ಲಿ ಪ್ಲಾಂಟ್ ಹಿಸ್ಟಾಲಜಿ, ಅನಿಮಲ್ ಹಿಸ್ಟಾಲಜಿ, ಪ್ಲಾಂಟ್ ಅನಾಟಮಿ, ಅನಿಮಲ್ ಅನಾಟಮಿ, ಪ್ಲಾಂಟ್ ಮಾರ್ಫಾಲಜಿ, ಅನಿಮಲ್ ಮಾರ್ಫಾಲಜಿ. ದೀಸ್ ಕ್ಲಾಸಿಕಲ್ ಬ್ರಾಂಚಸ್ ಆರ್ ಕಾಮನ್ ಟು ಬೋತ್ ಬಾಟನಿ ಅಂಡ್ ಝೂಯಾಲಜಿ. ಸೊ ಈಗಾಗಲೇ ನೀವು ಹೈಸ್ಕೂಲಲ್ಲಿ ಕಲಿತಿರೋ ಹಾಗೆ ಟಿಶ್ಯೂ ಅಂದ್ರೆ ಈಗ ಡೆಫಿನಿಷನ್ ಹೇಳಿದ್ದೀನಿ, ಎ ಗ್ರೂಪ್ ಆಫ್ ಸೆಲ್ಸ್ ವಿತ್ ಕಾಮನ್ ಆರಿಜಿನ್, ಮೂಲ ಒಂದೇ ಮೂಲ, ಕಾಮನ್ ಆರಿಜಿನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್, ಒಂದೇ ಜೀವಕೋಶಗಳು ಒಂದೇ ಮೂಲದಿಂದ ಹುಟ್ಟಿ ಒಂದೇ ರಚನೆಯನ್ನ ಹೊಂದಿದ್ದು ಒಂದೇ ರೀತಿ ಕೆಲಸ ಕಾರ್ಯ ನಿರ್ವಹಿಸತಕ್ಕಂತಹ ಜೀವಕೋಶ ಗುಂಪನ್ನು ನಾವು ಟಿಶ್ಯೂಸ್ ಅಂತ ಕರಿತೀವಿ. ಸೊ ಮುಂದಿನ ತರಗತಿಗಳಲ್ಲಿ ಟಿಶ್ಯೂಸ್, ಗ್ರೂಪ್ ಆಫ್ ಸೆಲ್ಸ್, ಟಿಶ್ಯೂಸ್, ಗ್ರೂಪ್ ಆಫ್ ಟಿಶ್ಯೂಸ್, leads to the organs, group of organs, organ systems, group of organ system together form body of plants and animals. So next branch that is called cytology. Cytology, it is also called as cell biology. ಇದನ್ನು ನಾವು ನಿನ್ನೆ ಹೇಳಿದ್ದೀವಿ, ದ ಸ್ಟಡಿ ಅಬೌಟ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಸೆಲ್. ಸೆಲ್ಲಿನ ರಚನೆ ಮತ್ತು ಕೆಲಸ ಕಾರ್ಯವನ್ನ ನಾವು ಓದಿದ್ರೆ ಸೈಟಾಲಜಿ ಅಂತ ಕರೀತೀವಿ. ಸೆಲ್ ಅಂದ್ರೆ ನಮಗೆ ಡೆಫಿನಿಷನ್ ಗೊತ್ತಿದೆ, ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇದನ್ನೆಲ್ಲವನ್ನ ನೀವು ಮುಂದಿನ ತರಗತಿಗಳಲ್ಲಿ ಒಂದೊಂದು ಚಾಪ್ಟರ್ ವೈಸ್ ಅಲ್ಲಿ ಇದ್ರ ಬಗ್ಗೆ ಓದ್ತೀವಿ. ಸೊ ಹಿಸ್ಟಾಲಜಿ, ಸೈಟಾಲಜಿ, ಅನಾಟಮಿ, ಮಾರ್ಫಾಲಜಿ. ಸೊ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೆ, ದಟ್ ಈಸ್ ಕಾಲ್ಡ್ ಫಿಸಿಯಾಲಜಿ. ಸ್ಪೆಲ್ಲಿಂಗ್ ಅನ್ನು ಕೂಡ ನೀವು ಹೊಸದಾಗಿ ಕಲಿತಾ ಇರೋದ್ರಿಂದ ಸ್ಪೆಲ್ಲಿಂಗ್ಗಳು, ಬಯಾಲಜಿ ಸ್ಪೆಲ್ಲಿಂಗ್ಗಳು ಬಹಳ ವಿಚಿತ್ರವಾಗಿರ್ತವೆ, ನೀವು ಅದನ್ನ ಗಮನಿಸಬೇಕು. ಫಿಸಿಯಾಲಜಿ, ಫಿಸಿಯಾಲಜಿ ಅಂದ್ರೆ ಏನು ಅಂತ ಅಂದ್ರೆ ದ ಸ್ಟಡಿ ಆಫ್ ಫಂಕ್ಷನಲ್ ಆಸ್ಪೆಕ್ಟ್ಸ್, ಫಂಕ್ಷನ್ಸ್. ಯಾವುದರ ಫಂಕ್ಷನ್ಸ್? ದ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಫಂಕ್ಷನ್ಸ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಪಾರ್ಟ್ಸ್ ಆಫ್ ಪ್ಲಾಂಟ್ಸ್, ಸಸ್ಯದ ಬೇರೆ ಬೇರೆ ಅಂಗಗಳ ಕೆಲಸ ಕಾರ್ಯಗಳು, ಪ್ರಾಣಿಗಳ ಬೇರೆ ಬೇರೆ ಅಂಗಗಳ ಕೆಲಸ ಕಾರ್ಯಗಳು. ಸೊ ಆಂತರಿಕ ಅಂಗಗಳಿರ್ಬೋದು, ಬಾಹ್ಯ ಅಂಗಗಳಿರ್ಬೋದು, ಅಂಗಗಳು ಏನೇನು ಕೆಲಸ ಮಾಡ್ತವೆ ಅದರ ಬಗ್ಗೆ ಸ್ಟಡಿ ಮಾಡಿದ್ರೆ ಫಿಸಿಯಾಲಜಿ ಅಂತ ಕರಿತೀವಿ. ವಾಟ್ ಈಸ್ ಫಿಸಿಯಾಲಜಿ? ದ ಸ್ಟಡಿ ಅಬೌಟ್ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಈ ಫಿಸಿಯಾಲಜಿಯಲ್ಲಿ ನಾವು ನಮಗೆ ಓದೋದಕ್ಕೆ
ಅನುಕೂಲ ಆಗೋದಕ್ಕೋಸ್ಕರ, ಸುಲಭ ಮಾಡೋದಕ್ಕೋಸ್ಕರ ನಾವು ಫಿಸಿಯಾಲಜಿಯಲ್ಲಿ ನಾವು ಪ್ಲಾಂಟ್ ಫಿಸಿಯಾಲಜಿ, ಅನಿಮಲ್ ಫಿಸಿಯಾಲಜಿ ಈ ಥರ ಡಿವೈಡ್ ಮಾಡಿದ್ದೀವಿ. ಪ್ಲಾಂಟ್ ಫಿಸಿಯಾಲಜಿ ಈಗಾಗಲೇ ನಾವು ಹೇಳಿದ ಹಾಗೆ ಪ್ಲಾಂಟ್ ಫಿಸಿಯಾಲಜಿ ಇಟ್ ಈಸ್ ದ ಸ್ಟಡಿ ಅಬೌಟ್ ಡಿಫರೆಂಟ್ ಫಂಕ್ಷನ್ಸ್ ಆಫ್ ಪ್ಲಾಂಟ್ ಪಾರ್ಟ್ಸ್. ಪ್ಲಾಂಟ್ ಪಾರ್ಟ್ಸ್ ಅಲ್ಲಿ ಜೈಲಮ್ ಏನ್ ಕೆಲಸ ನಿರ್ವಹಿಸುತ್ತೆ, ಫ್ಲೋಯಮ್ ಏನ್ ಕೆಲಸ ನಿರ್ವಹಿಸುತ್ತೆ, ಅಥವಾ ಎಂಡೋಡರ್ಮಿಸ್, ಪೆರಿಸೈಕಲ್, ಸ್ಟೀಲಿ, ವ್ಯಾಸ್ಕುಲಾರ್ ಬಂಡಲ್ಸ್ ಈ ತರ ಎಲ್ಲ ಇದರಲ್ಲಿ. ಅದರ ಜೊತೆಗೆ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ನಾವು ಪುನಃ ಏನನ್ನು ಓದ್ತೀವಿ ಅಂದ್ರೆ ಇದರಲ್ಲಿ ಗ್ರೋತ್ ಬಗ್ಗೆ ಓದ್ತೀವಿ. ಗ್ರೋತ್ ಬಗ್ಗೆ, ರೆಸ್ಪಾನ್ಸಿವ್ನೆಸ್ ಬಗ್ಗೆ ಓದ್ತೀವಿ, ರೆಸ್ಪಿರೇಷನ್ ಬಗ್ಗೆ ಓದ್ತೀವಿ, ಫೋಟೋಸಿಂಥಸಿಸ್ ಬಗ್ಗೆ ಓದ್ತೀವಿ. ಫೋಟೋಸಿಂಥಸಿಸ್. ಸೊ ಇವೆಲ್ಲ ನಿಮಗೆ ಪದಗಳನ್ನ ಮಾತ್ರ ನಾವು ಹೇಳ್ತಾ ಇದೀವಿ. ಗ್ರೋತ್ ಬೆಳವಣಿಗೆ, ಪ್ರತಿಕ್ರಿಯೆ ರೆಸ್ಪಾನ್ಸಿವ್ನೆಸ್ ಆಫ್ ದಿ ಪ್ಲಾಂಟ್ಸ್ ಟು ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಸನ್ಲೈಟ್, ಟೆಂಪರೇಚರ್, ಹ್ಯೂಮಿಡಿಟಿ, ರೈನ್ಫಾಲ್, ಸಾಯಿಲ್ ಎಕ್ಸೆಟ್ರಾ. ಅಂಡ್ ದೆನ್ ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ರೆಸ್ಪಾನ್ಸಿವ್ನೆಸ್, ಗ್ರೋತ್. ಇದೆಲ್ಲದನ್ನ ನಾವು ಓದಿದ್ರೆ ಅದು ಫಿಸಿಯಾಲಜಿ. ಪರ್ಟೈನಿಂಗ್ ಟು ಪ್ಲಾಂಟ್, ಸಸ್ಯಗಳ ಬಗ್ಗೆ ಓದೋದ್ರಿಂದ ಇದನ್ನ ನಾವು ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಅನಿಮಲ್ ಫಿಸಿಯಾಲಜಿ. ಅದೇ ರೀತಿ ಅನಿಮಲ್ ಫಿಸಿಯಾಲಜಿ. ಹಾಗಾದ್ರೆ ಅನಿಮಲ್ ಫಿಸಿಯಾಲಜಿಯಲ್ಲಿ ಏನನ್ನ ಓದ್ತೀವಿ? So in the animal physiology we are going to study the different functions of the body organs. ಯಾವ್ಯಾವುದು ಬಾಡಿ ಆರ್ಗನ್ಸ್ ಅಲ್ಲಿ ನಾವು ಜೀವಂತವಾಗಿರ್ಬೇಕಾದ್ರೆ ನಮ್ಮಲ್ಲಿ ಜೀರ್ಣನಾಳ ಇರಬೇಕು. ಅದ್ರ ಬಗ್ಗೆ ಓದಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು. ದ ಮೇನ್ ಆರ್ಗನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಅಲಿಮೆಂಟರಿ ಕೆನಾಲ್. ಫಸ್ಟ್ ಇಯರ್ PUC ಅಲ್ಲಿ ಡೀಟೇಲ್ ಆಗಿ ನೀವು ಓದ್ತೀರಿ ಮುಂದಿನ ಕ್ಲಾಸ್ ಅಲ್ಲಿ. ಅಂಡ್ ದೆನ್ ಸಾಗಾಣಿಕಾ ವ್ಯೂಹ, ಸರ್ಕ್ಯುಲೇಷನ್ ಆರ್ ಸರ್ಕ್ಯುಲೇಟರಿ ಸಿಸ್ಟಮ್. ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಸಿಂಪ್ಲಿ ಡೈಜೆಷನ್ ಅಂತ ಕರೀತೀವಿ. ಸರ್ಕ್ಯುಲೇಟರಿ ಸಿಸ್ಟಮ್ ದಟ್ ಈಸ್ ಸಿಂಪ್ಲಿ ಕಾಲ್ಡ್ ಆಸ್ ಸರ್ಕ್ಯುಲೇಷನ್. ದಟ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಸಾಗಾಣಿಕಾ ವ್ಯೂಹ, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹ. ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟದ ವ್ಯೂಹ, ರೆಸ್ಪಿರೇಟರಿ ಸಿಸ್ಟಮ್ ಆರ್ ರೆಸ್ಪಿರೇಷನ್. And then excretion or excretory system. Excretion of toxic unwanted metabolic waste outside the body is called excretion. Digestion, circulation, respiration, excretion. And then excretory system simply called as excretion. And then reproductive system. ಇವೆಲ್ಲವನ್ನ ನಾವು ಸಿಸ್ಟಮ್ ಅಂದ್ರೆ ವ್ಯೂಹಗಳು ಅಂತ ಕರಿತೀವಿ. reproductive system regarding with the reproduction of human beings. So animal physiology, digestive system or digestion, circulatory system or circulation, respiratory system or respiration, excretory system or excretion, reproduction or reproductive system. All these study about all these aspects comes under animal physiology. Plant physiology, animal physiology. Third, neurophysiology. Neurophysiology, now we are going to study brain, structure of the brain and functions of the brain are together. nervous system ಇದರಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು ಎರಡು. one is ಮೆದುಳು, that is called brain, and second one is spinal cord, ಮೆದುಳು ಬಳ್ಳಿ. The study about function and structural aspects of nervous system is called neurophysiology. ಫಿಸಿಯಾಲಜಿಯಲ್ಲಿ ಪ್ಲಾಂಟ್ ಫಿಸಿಯಾಲಜಿ, ಅನಿಮಲ್ ಫಿಸಿಯಾಲಜಿ, ನ್ಯೂರೋಫಿಸಿಯಾಲಜಿ, ಎಂಡೋಕ್ರೈನಾಲಜಿ ಅಂತ.
endocrinology. So what is meant by endocrinology? Study about endocrine glands. Study about endocrine glands. ಗ್ಲ್ಯಾಂಡ್ಸ್ ಅಂದ್ರೆ ಗ್ರಂಥಿಗಳು ಅಂತ ಕರಿತೀವಿ ನಾವು. ಹಾಗಾದ್ರೆ ಗ್ರಂಥಿ ಅಂದ್ರೇನು? ಎ ಸ್ಟ್ರಕ್ಚರ್ ವಿತ್ ಸಿಂಗಲ್ ಆರ್ ಮೋರ್ ದ್ಯಾನ್ ಒನ್ ಸೆಲ್ಸ್ meant for secretion of enzymes or hormones or chemical substances. ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ರಚನೆಯಾದ ಒಂದು ಅಂಗ ಆಗಿದ್ದು ನಮ್ಮ ಜೀರ್ಣಕ್ರಿಯೆಗೆ ಬೇಕಾದ ಎನ್ಸೈಮ್ಸ್ ಅಥವಾ ಕಿಣ್ವಗಳನ್ನಾಗಲಿ ಅಥವಾ ರಾಸಾಯನಿಕ ವಸ್ತುಗಳು ಅಂತ ಕರೆಯಲ್ಪಡ್ತಕ್ಕಂಥ ಹಾರ್ಮೋನ್ಸ್ಗಳಾಗಿ ಹಾರ್ಮೋನ್ಗಳನ್ನು ಸ್ರವಿಸ್ತಕ್ಕಂಥದ್ದನ್ನ ನಾವು ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಗ್ಲ್ಯಾಂಡ್ಸ್ ಅಲ್ಲಿ ಗ್ರಂಥಿಗಳಲ್ಲಿ ಎರಡು ತರ ಗ್ರಂಥಿಗಳಿದಾವೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ನಾವು ಗ್ಲ್ಯಾಂಡ್ಸ್ ವಿತೌಟ್ ಡಕ್ಟ್, ನಾಳರಹಿತ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಾಳರಹಿತ ನಿರ್ನಾಳ ಗ್ರಂಥಿಗಳು, ಗ್ಲ್ಯಾಂಡ್ಸ್ ವಿತೌಟ್ ಡಕ್ಟ್ಸ್ ಅಂತ ಕರಿತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಎರಡನೇ ಕ್ಯಾಟಗರಿ ಬರುತ್ತೆ. ಗ್ಲ್ಯಾಂಡ್ಸ್ ವಿತ್ ಡಕ್ಟ್, ಜೀರ್ಣನಾಳದಲ್ಲಿ ಬರ್ತಕ್ಕಂತಹ ಸಲವೆರಿ ಗ್ಲ್ಯಾಂಡ್ಸ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಆಗಿರ್ಬೋದು, ಲಿವರ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ಅವೆಲ್ಲವೂ ಗ್ಲ್ಯಾಂಡ್ಸ್ ವಿತ್ ಡಕ್ಟ್. ಒಂದು ಕಡೆ ಉತ್ಪತ್ತಿಯಾದ ಕಿಣ್ವಗಳು ಇನ್ನೊಂದು ಕಡೆಗೆ ಚಲಿಸಿಬಿಟ್ಟು ಬೇರೊಂದು ಅಂಗದಲ್ಲಿ ಕೆಲಸ ಕಾರ್ಯ ನಿರ್ವಹಿಸತಕ್ಕಂಥದ್ದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಇಲ್ಲಿ ನಾವು ಓದ್ತಾ ಇರೋದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ನಿರ್ನಾಳ ಗ್ರಂಥಿಗಳು. ಇಲ್ಲಿ ಉತ್ಪತ್ತಿಯಾಗಿರುವ ಹಾರ್ಮೋನುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋದಕ್ಕೆ ರಕ್ತನಾಳದ ವ್ಯವಸ್ಥೆ ಇರೋದಿಲ್ಲ. ಅವು ಉತ್ಪತ್ತಿಯಾದ ಜಾಗದಲ್ಲೇ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತವೆ. ದ ಸೆಕ್ರೀಷನ್ ಆಫ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಕಾಲ್ಡ್ ಎನ್ಸೈಮ್ಸ್, ಸೆಕ್ರೀಷನ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಕಾಲ್ಡ್ ಹಾರ್ಮೋನ್ಸ್. ಸೊ ನಮ್ಮ ದೇಹದಲ್ಲಿ ಸುಮಾರು ರೀತಿಯಾದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿತೌಟ್ ಡಕ್ಟ್ಸ್, ನಿರ್ನಾಳ ಗ್ರಂಥಿಗಳಿದಾವೆ. ಅದನ್ನ ನೀವು ಫಸ್ಟ್ ಇಯರ್ PUCಯಲ್ಲಿ ಓದ್ತೀರಿ. ಅದರಲ್ಲಿ ಪಿಟ್ಯುಟರಿ ಗ್ಲ್ಯಾಂಡು, ಪ್ಯಾಂಕ್ರಿಯಾಸ್ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡ್ಸು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡು, ಟೆಸ್ಟಿಸ್ ಗ್ಲ್ಯಾಂಡು, ಓವರಿ ಗ್ಲ್ಯಾಂಡ್ಸು, ಈ ತರ ಎಲ್ಲ ಪ್ರಮುಖವಾದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ನೀವು ಸ್ಟಡಿ ಮಾಡ್ತೀರಿ. ಇವೆಲ್ಲ ಪ್ಲಾಂಟ್ ಫಿಸಿಯಾಲಜಿಯನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪುನಃ ಇದನ್ನ ನಾವು ಶಾಖೆಗಳನ್ನಾಗಿ ಡಿವೈಡ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿಯಲ್ಲಿ ಬರ್ತಕ್ಕಂಥದ್ದು ಟ್ಯಾಕ್ಸಾನಮಿ. ನೋಡಿ ಸ್ಪೆಲ್ಲಿಂಗ್ ಎಲ್ಲ ಇವೆಲ್ಲ ನೋಟ್ ಮಾಡ್ತಾ ಹೋಗ್ಬೇಕು. TAXONOMY. ಈ ಟ್ಯಾಕ್ಸಾನಮಿಗೆ ನಾವು ಇನ್ನೊಂದು ವರ್ಡಿನಿಂದ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ಬಯಾಲಜಿ. ಟ್ಯಾಕ್ಸಾನಮಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿಸ್ಟಮ್ಯಾಟಿಕ್ ಬಯಾಲಜಿ. ಹಾಗಾದ್ರೆ ವಾಟ್ ಈಸ್ ಟ್ಯಾಕ್ಸಾನಮಿ ಆರ್ ಸಿಸ್ಟಮ್ಯಾಟಿಕ್ ಬಯಾಲಜಿ? ಹೀಗಂದ್ರೆ ಏನು? ಟ್ಯಾಕ್ಸಾನಮಿ ಅಂದ್ರೆ ಏನು? ಸಿಸ್ಟಮ್ಯಾಟಿಕ್ ಬಯಾಲಜಿ ಅಂದ್ರೆ ಏನು ಅಂದ್ರೆ ದ ಸ್ಟಡಿ ಅಬೌಟ್ 3 ಟರ್ಮ್ಸ್ಗಳು ಬರ್ತಾವೆ. ದ ಸ್ಟಡಿ ಅಬೌಟ್ ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ and nomenclature. Observe the spelling of different terms. Identification, classification and nomenclature of living organisms, say plants and animals. So what is meant by taxonomy? Taxonomy is the study about identification, classification and nomenclature of living organisms like plants and animals. ಹಾಗಾದ್ರೆ ಐಡೆಂಟಿಫಿಕೇಶನ್ ಅಂದ್ರೇನು, ಕ್ಲಾಸಿಫಿಕೇಶನ್ ಅಂದ್ರೇನು, ನೋಮನ್ಕ್ಲೇಚರ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಇದಕ್ಕೋಸ್ಕರ ಬಯೋಡೈವರ್ಸಿಟಿ ಚಾಪ್ಟರ್ ಅಲ್ಲಿ ನೀವು ಓದ್ತಾ ಇದ್ದೀರಿ. ಐಡೆಂಟಿಫಿಕೇಶನ್ ಅಂತಂದ್ರೆ ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ವಾಟ್ ಈಸ್ ಮೆಂಟ್ ಬೈ ಐಡೆಂಟಿಫಿಕೇಶನ್? ಐಡೆಂಟಿಫಿಕೇಶನ್ ಅಂದ್ರೆ ಡಿಟರ್ಮಿನೇಷನ್ ಆಫ್ exact place or position of plants and animals in already set plan of classification. ಈಗಾಗಲೇ ನಾವು ಕೆಲವು ಕ್ಲಾಸಿಫೈ ಮಾಡಿದ್ವಿ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಆದ್ರೆ ಕಶೇರುಕಗಳು, ಅಕಶೇರುಕಗಳು,
ಅಕಶೇರುಕಗಳಲ್ಲಿ ಫೈಲಮ್ ಪ್ರೋಟೋಜೋವಾ, ಪೋರಿಫೆರಾ, ಸಿಲಿಯಂಡ್ರೇಟಾ, ಪ್ಲಾಟಿಯಲಿಮೆಂಥಿಸ್, ಆಸ್ಕಿಯಲಿಮೆಂಥಿಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೆಟಾ. ವರ್ಟಿಬ್ರೇಟ್ಸ್ ಅಲ್ಲಿ ನಾವು ಫಿಶಸ್ಗಳು, ಆಂಫಿಬಿಯನ್ಸ್ಗಳು, ರೆಪ್ಟೈಲ್ಸ್, ಬರ್ಡ್ಸ್, ಮ್ಯಾಮಲ್ಸ್. ಈಗಾಗಲೇ ನಾವು ವರ್ಗೀಕರಣ ಮಾಡಿದ್ದೀವಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನ. ಈಗ ನಾವು ಹೊಸದಾಗಿ ಕಂಡುಹಿಡಿದಿರ್ತಕ್ಕಂಥ ಜೀವಿಗಳು ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಸೇರಿಸ್ತಕ್ಕಂಥದ್ದನ್ನ ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಇದನ್ನ ಕ್ಲಾಸಿಫಿಕೇಶನ್ ಅಂದ್ರೆ ಏನು ಅಂದ್ರೆ ವರ್ಗೀಕರಣ, ಗ್ರೂಪಿಂಗ್ ಆರ್ ಪ್ಲೇಸಿಂಗ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಬೇಸ್ಡ್ ಆನ್ ದೇ ಸಿಮಿಲಾರಿಟೀಸ್. ಸೊ ಒಂದು ಈಗಾಗಲೇ ಇರ್ತಕ್ಕಂಥ ಗ್ರೂಪ್ ಅಲ್ಲಿ ಯಾವ ಗ್ರೂಪಿಗೆ ಹೊಸದಾಗಿ ಕಂಡುಹಿಡಿಯಲ್ಪಟ್ಟ ಪ್ಲಾಂಟ್ಸ್ ಅನಿಮಲ್ಸ್ ಸೇರಲ್ಪಡುತ್ತೆ. ಕ್ಲಾಸಿಫಿಕೇಶನ್ ವರ್ಗೀಕರಣ. ನಾವು ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕ್ಲಾಸಿಫೈ ಮಾಡ್ತೀವಿ. ಟೆಕ್ಸ್ಟ್ ಬುಕ್ ಅನ್ನೆಲ್ಲ ಒಂದ್ ಕಡೆ, ನೋಟ್ಸ್ ಗಳನ್ನ ಒಂದ್ ಕಡೆ, ಹೋಮ್ವರ್ಕ್ ಗಳನ್ನ ಒಂದ್ ಕಡೆ, ಟೀ ಕುಡಿತಕ್ಕಂತ ಡೈನಿಂಗ್ ಹಾಲಿಗೆ ಸಂಬಂಧಪಟ್ಟಂತ ಅಥವಾ ಕಿಚನ್ ರೂಮ್ ಅಲ್ಲಿ ಟೀ ಕುಡಿತಕ್ಕಂತ ಲೋಟಗಳು, ಡೈಲಿ ಉಪಯೋಗಿಸ್ತಕ್ಕಂತ ತಟ್ಟೆಗಳು, ಟಿಫನ್ ಉಪಯೋಗಿಸ್ತಕ್ಕಂತ ಪ್ಲೇಟ್ಸ್ಗಳು, ಹೊದಿಕೆಗಳು, ಇದೆಲ್ಲವನ್ನ ಮನೆಯಲ್ಲಿ ನಾವು ವರ್ಗೀಕರಣವನ್ನ ಮಾಡ್ತೀವಿ. ಆ ತರಹ ಇಲ್ಲಿ ನಾವು ಗ್ರೂಪಿಂಗ್ ಆರ್ ಪ್ಲೇಸಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಅಂಡ್ ಡಿಸಿಮಿಲಾರಿಟೀಸ್ ಕ್ಲಾಸಿಫಿಕೇಶನ್. ಇನ್ನು ನೋಮನ್ಕ್ಲೇಚರ್ ಅಂದ್ರೆ ನೇಮಿಂಗ್ ಅಂತ. ಯಾವುದೇ ನಾವು ಸಸ್ಯಗಳನ್ನ, ಪ್ರಾಣಿಗಳನ್ನ ಕಾಮನ್ ನೇಮ್ ಅನ್ನ ನಾವು ಉಪಯೋಗಿಸಲ್ಲ. ಯಾಕೆಂದ್ರೆ ಇದು ಯೂನಿವರ್ಸಲ್ ಆಗಿ ಇಡೀ ವಿಶ್ವದಲ್ಲೇ ಇದನ್ನ ಕನ್ಫ್ಯೂಸ್ ಆಗದಿರೋ ಹಾಗೆ ನಾವು ಅದನ್ನ ಸ್ಟಡಿ ಮಾಡಬೇಕಾದ್ರೆ ನಾವು ಅದಕ್ಕೆ ನಾಮಕರಣವನ್ನು ಕೊಡಬೇಕು. ದ ಸೈಂಟಿಫಿಕ್ ನೇಮಿಂಗ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಬೈ 2 words ಈಸ್ ಕಾಲ್ಡ್ ಬೈನಾಮಿಯಲ್ ನೋಮನ್ಕ್ಲೇಚರ್ ಅಂತ ಕರಿತೀವಿ. ನೋಮನ್ಕ್ಲೇಚರ್ಗೆ ಬೈನಾಮಿಯಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ದ್ವಿನಾಮಕರಣ ಪದ್ಧತಿ. ದ ಸೈಂಟಿಫಿಕ್ ನೇಮಿಂಗ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಬೈ 2 words ಈಸ್ ಕಾಲ್ಡ್ ಬೈನಾಮಿಯಲ್ ನೋಮನ್ಕ್ಲೇಚರ್. Carolus Linnaeus, a Swedish botanist, first time introduced binomial nomenclature. ದ್ವಿನಾಮಕರಣ ಪದ್ಧತಿಯನ್ನ ಸ್ವೀಡಿಶ್ ದೇಶದ ಸಸ್ಯಶಾಸ್ತ್ರಜ್ಞ ಕರೋಲಸ್ ಲಿನಿಯಸ್ ಅಂತಕ್ಕಂಥವನು ಈ ಪದವನ್ನ ಇಂಟ್ರೊಡ್ಯೂಸ್ ಮಾಡಿದ. ಅದರ ಪ್ರಕಾರ ನಮ್ಮ ಎಲ್ಲಾ ಮನುಷ್ಯರ ಬೈನಾಮಿಯಲ್ ನೋಮೆನ್ಕ್ಲೇಚರ್, ಹ್ಯೂಮನ್ ಬೀಯಿಂಗ್ಸ್ ನ ಬೈನಾಮಿಯಲ್ ನೋಮೆನ್ಕ್ಲೇಚರ್ ಹೋಮೋ ಸೆಪಿಯನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಅನದರ್ ಕ್ಲಾಸಿಕಲ್ ಬ್ರಾಂಚಸ್. ಇದರಲ್ಲಿ ಫಾರ್ ಅವರ್ ಕನ್ವೀನಿಯಂಟ್ ಸ್ಟಡಿ taxonomy is again divided into 2 types. That is called systematics of plants and systematics of animals. Systematics of plants and systematics of animals. ಇದರಲ್ಲಿ systematics of botany, systematics of zoology. So next classical branches ಅನ್ನ ನಾವು ಎಂಬ್ರಿಯಾಲಜಿ ಅಂತ ಕರಿತೀವಿ. embryology. This embryology or embryology is also called as developmental biology. Developmental biology. So what is embryology or developmental biology? What is an embryo? Embryo ಅಂದ್ರೆ ನೀವು ಈಗಾಗಲೇ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓದಿದಿರಿ 8th, 9th, 10th ಅಲ್ಲಿ. Embryo is a complex structure formed by the fusion of gametes, male gametes, sperm and female gametes sets together form zygote. Zygote reach another stage in its development, that is called embryo. ಕನ್ನಡದಲ್ಲಿ ಭ್ರೂಣ. ಇದನ್ನ ಎಂಬ್ರಿಯಾಲಜಿ ಅಂದ್ರೆ ಭ್ರೂಣಶಾಸ್ತ್ರ, ಡೆವಲಪ್ಮೆಂಟಲ್ ಬಯಾಲಜಿ. ಹಾಗಾದ್ರೆ ವಾಟ್ ಈಸ್ ಎಂಬ್ರಿಯಾಲಜಿ? ಎಂಬ್ರಿಯಾಲಜಿ ಆರ್ ಡೆವಲಪ್ಮೆಂಟಲ್ ಬಯಾಲಜಿ ಮೀನ್ಸ್ ದ ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್. ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ an organism. ಜೀವಿಯ ಬೆಳವಣಿಗೆಯನ್ನು ನಾವು ಓದ್ತಾ ಇದ್ದೀವಿ. ಹಾಗಾದ್ರೆ ಆರ್ಗ್ಯಾನಿಸಮ್ಸ್ ಅಂದ್ರೆ again plants and animals. ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್. ಎಲ್ಲಿಂದ ಎಲ್ಲಿವರೆಗೂ ಒಂದು ಜೀವಿಯ ಬೆಳವಣಿಗೆಯನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದ್ರೆ ಫ್ರಮ್ ಜೈಗೋಟ್ ಯುಗ್ಮದಿಂದ, ಫ್ರಮ್
ಜೈಗೋಟ್. ಈ ಜೈಗೋಟ್ ಅನ್ನ ನಾವು ಫರ್ಟಿಲೈಸ್ಡ್ ಎಗ್ ಅಂತಲೂ ಕೂಡ ಕರಿತೀವಿ. ಗರ್ಭ ಧರಿಸಿದ ಅಂಡಾಣು, ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ಡ್ ಎಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ zygote. So the study of development of an organism from zygote or fertilized egg up to an adult or up to an embryo or adult stage. ಇಲ್ಲಿ ಎರಡು ಪದವನ್ನು ಉಪಯೋಗಿಸ್ತೀವಿ. up to an embryo or adult stage. ಅಡಲ್ಟ್ ಸ್ಟೇಜ್ ವರೆಗೂ ಗರ್ಭಧಾರಣಗೊಂಡ ತತ್ತಿಯಿಂದ ಹಿಡಿದು ಅಥವಾ ಜೈಗೋಟ್ನಿಂದ ಹಿಡಿದು ಎಂಬ್ರಿಯೋ ಅಥವಾ ಅಡಲ್ಟ್ ಹಂತದವರೆಗೂ ನಾವು ಸ್ಟಡಿ ಮಾಡಿದರೆ ಅದನ್ನು ನಾವು ಡೆವಲಪ್ಮೆಂಟಲ್ ಬಯಾಲಜಿ ಅಥವಾ ಎಂಬ್ರಿಯಾಲಜಿ ಅಂತ ಕರಿತೀವಿ. ಸೊ ಇದು ಪ್ರಾರಂಭದಲ್ಲಿ ನಿಮಗೆ ಹೆದರಿಕೆ ಆಗಬಾರ್ದು. ಬಯಾಲಜಿ ಬಗ್ಗೆ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಬೇಕು ಅಂತ ನಾವು ಸ್ವಲ್ಪ ಸ್ಲೋ ಆಗಿ ನಾವು ಇದನ್ನ ಹೇಳ್ತಾ ಇದ್ದೀವಿ. ಮಕ್ಕಳು ದಯವಿಟ್ಟು ನಿಮ್ಮದೇ ಆದ ತಯಾರಿಯನ್ನ ಮಾಡಿಕೊಂಡು ಅರ್ಥ ಆಗುತ್ತೆ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಅಲ್ಲಿ ನೀವು ಡೈಲಿ ಕೇಳಬೇಕು. ಇದನ್ನ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ಬೇಕು. ಥ್ಯಾಂಕ್ ಯು.